ಓಂ ಗ್ರಂಥ ಮಹಾತ್ಮೆ. ಶ್ರೀ ಸಿದ್ಧಪುರುಷನ ಈ ಪವಿತ್ರ ಚರಿತ್ರೆಯನ್ನು ನಿತ್ಯವೂ ಶ್ರದ್ಧೆಯಿಂದ ಓದುವ, ಕೇಳುವ, ಪೂಜಿಸುವ ಸರ್ವಭಕ್ತರಿಗೆ ಧರ್ಮ, ಅರ್ಥ, ಕಾಮ, ಮೋಕ್ಷಗಳು ಸಿದ್ಧಿಸುವು. ಸರ್ವ ನಷ್ಟ ಕಷ್ಟಗಳು, ಸರ್ವ ಪಾಪ ತಾಪಗಳು, ಚೋರ ವೈರಿ ವಿಷ ಭೂತಾದಿ ಭೀತಿಗಳು ಬಯಲಾಗಿ ಸರ್ವದಾ ಸಕಲ ಸನ್ಮಂಗಳಿಂದ ಕೂಡಿದ ಸುಖ ಸೌಭಾಗ್ಯಗಳು ಒದಗಿ ಬರುವವು. ಗುರುಕೃಪಾಪೂರ್ವಕ ಶ್ರವಣ ಮಾಡುವುದರಿಂದ ಶಾಂತಿ, ಧಾಂತಿ, ವಿವೇಕ, ಜ್ಞಾನ, ಸದ್ಭಕ್ತಿಗಳು ಸಂಪ್ರಾಪ್ತವಾಗುವು. ಈ ಗ್ರಂಥವನ್ನು ತನ್ನ ಇಷ್ಟದೇವತಾ ಮಂತ್ರೊಡನೆ ಗಂಧ, ಅಕ್ಷತೆ, ಧೂಪ, ದೀಪ, ನೈವೇದ್ಯಗಳಿಂದ ಪೂಜಿಸಿ ಪ್ರತಿ ಅಧ್ಯಾಯದ ಪ್ರಾರಂಭದಲ್ಲಿ ಗ್ರಂಥ ಮಹಿಮೆಯನ್ನು ಪಠಿಸಿ ಸ್ಮರಿಸಿ ನಂತರ ಪಾರಾಯಣ ಮಾಡಿ ಮಂಗಳ ವಿಭೂತಿ ಪ್ರಸಾದಗಳನ್ನು ಭಕ್ತಿಯಿಂದ ಸ್ವೀಕರಿಸುವುದು ಶಿಷ್ಟರ ಸಂಪ್ರದಾಯವಾಗಿರುವುದು. ಶ್ರೀ ಗಣೇಶಾಯ ನಮಃ. ಶ್ರೀ ಸಿದ್ಧಾರೂಢಾಯ ನಮಃ. 32ನೇ ಅಧ್ಯಾಯ. ಶ್ರೀ ಗುರುವೇ ದಿವ್ಯ ಸ್ವರೂಪನೆ ನಿನ್ನ ನಾಮದಿ ಜಯಿಸುವೆ, ಭೋಗಗಳ ನಿಮಿತ್ತ ಜಗದೊಳು ನಿನ್ನ ಕೃಪೆಯಂ ಪಡೆಯುವೆ. ಜಾತಿ ಕುಲವಂ ಬಿಟ್ಟು ನಿನ್ನಯ ಪಾದ ಹೊಂದಿದ ಭಕ್ತಗೆ ಪ್ರೀತಿಯಿಂದಲೇ ಸಲಹಿ ಸುಖವನ್ನು ಪಾಲಿಸಿದಿ ನೀನಾತಗೆ. ಶ್ರೀ ಸಿದ್ಧಾರೂಢ ಸದ್ಗುರುನಾಥನೇ ಮುಮುಕ್ಷು ಜನರಿಗೆ ಆಧಾರಭೂತನಿದ್ದಾನೆ. ಯಾಕೆಂದರೆ ಆತನ ಕೃಪೆಯಿಂದ ಮಸ್ತಕದ ಮೇಲೆ ಹಸ್ತವನಿಟ್ಟ ಕೂಡಲೇ ಒಮ್ಮಿಂದೊಮ್ಮೆ ಜ್ಞಾನೋದಯವಾಗುವುದು ಮತ್ತು ಮನ ಇದ್ದದ್ದು ಉನ್ಮನವಾಗಿ ಉದ್ಧಾರವಾಗಿ ಹೋಗುವನು. ಈ ಸ್ಥಿತಿ ನಿತ್ಯದಲ್ಲಿಯೂ ಲೋಕದೊಳಗೆ ಘಟಿಸುತ್ತದೆ. ಹೀಗೆ ಅಂದದ್ದು ಕೇಳಿ ಒಬ್ಬರು ಬಂದು ಶ್ರೀ ಸಿದ್ಧಾರೂಢರಿಗೆ ವಿಚಾರಿಸುತ್ತಾರೆ, ಹೇ ಸ್ವಾಮಿ, ನಿಮ್ಮ ಹಸ್ತವನ್ನು ನಾನು ನಿತ್ಯ ಮಸ್ತಕದ ಮೇಲಿಟ್ಟುಕೊಳ್ಳುತ್ತೇನೆ. ಆದರೆ ನನಗ್ಯಾಕೆ ಜ್ಞಾನವಾಗಲಿಲ್ಲ? ಅದಕ್ಕೆ ಸದ್ಗುರುನ್ನವರು, ಈತನು ಸದ್ಗುರು ಇದ್ದಾನೆ ಎಂಬ ಈ ಭಾವನೆ ಶುದ್ಧವಾಗಿರಬೇಕು ಮತ್ತು ಈತನಿಂದಲೇ ನನ್ನ ಉದ್ಧಾರ ಆಗುವುದು ನಿಶ್ಚಯವು ಎಂಬುದಾಗಿ ತ್ರಿಕರಣಪೂರ್ವಕ ಶುದ್ಧ ಭಾವವನ್ನು ಜೀವನ ಪ್ರಾಣ ಮಾಡಿ ಹಿಡಿಯತಕ್ಕದ್ದು. ಸದ್ಗುರುವಾದರೂ ನಮ್ಮಂತೆ ಮನುಷ್ಯನು ಎಂಬ ಭಾವದಿಂದ ಕೂಡಿದ್ದಾದರೆ ಅಂಥಾತನಿಗೆ ಜ್ಞಾನವು ಹೇಗೆ ಉಂಟಾದೀತು? ಶುದ್ಧ ಸದ್ಭಾವವೊಂದಕ್ಕೆ ಸದ್ಗುರು ಒಲಿಯುತ್ತಾನೆ. ಹಾಗಾದರೆ ಈ ಶುದ್ಧ ಭಾವವು ಏನು ಮಾಡಿದರೆ ಬರುವುದು ಎಂದು ಕೇಳಿದರೆ ಉಪಾಯವನ್ನು ಹೇಳುತ್ತೇನೆ. ಶ್ರವಣ ಮಾಡಿರಿ. ಪ್ರೇಮದಿಂದ ಸದ್ಗುರುಗಳ ಸೇವಾ ಮಾಡಿದ್ದಾದರೆ ಅದರಿಂದ ಅದ್ವಯ ಭಕ್ತಿ ಉತ್ಪನ್ನವಾಗುವುದು. ಅದ್ವಯ ಭಕ್ತಿಯ ಲಕ್ಷಣವೇನೆಂದರೆ ಅದರಿಂದ ಭಜ್ಯ ಮತ್ತು ಭಜಕರೊಳಗೆ ಅಭೇದವಿರುವುದು. ತನ್ನ ಸೇವಾ ಯಾವ ರೀತಿಯಿಂದ ಮಾಡುವನೋ ಅದೇ ಪ್ರಕಾರ ಗುರು ಸೇವಾ ಮಾಡತಕ್ಕದ್ದು. ತನಗೆ ಶರೀರ ಸುಖ ಬೇಕೆಂದು ಮನುಷ್ಯನು ಅದರ ಸಲುವಾಗಿ ಅನೇಕ ಯುಕ್ತಿಗಳನ್ನು ಚಿಂತಿಸುವನು. ಅದೇ ಪ್ರಕಾರ ಗುರುಗಳ ಸುಖದ್ದೆಸೆಯಿಂದ ಚಿಂತಿಸಿದ್ದಾದರೆ ಭಾವವು ಶುದ್ಧವಾಗುವುದು. ಈ ರೀತಿಯಿಂದ ಶುದ್ಧ ಭಾವವನ್ನು ಧರಿಸಿದ್ದರಿಂದ ದೇಹಾಭಿಮಾನವು ಗಲಿತವಾಗಿ ಹೋಗುವುದು. ಅನಂತರ ಸದ್ಗುರುಗಳು ಮಸ್ತಕದ ಮೇಲೆ ಕೃಪಾಹಸ್ತವನ್ನು ಇಡುವರು. ಅದರಿಂದ ಶಿಷ್ಯನು ತತ್ಕಾಲ ಜ್ಞಾನವನ್ನು ಹೊಂದಿ ಹೀಗೆ ತಿಳಿಯುತ್ತಾನೆ, ನಾನೇ ಬ್ರಹ್ಮನಿದ್ದೇನೆ, ನನ್ನ ಹೊರತು ಅನ್ಯ ಏನೂ ಇಲ್ಲ. ಈ ರೀತಿಯಿಂದ ಗುರು ಶಿಷ್ಯರು ಅದ್ವಯರಾಗಿ ಇರುವರು. ಹಾಗಾದರೆ ಇಂಥ ಅದ್ವಯ ಭಾವವನ್ನು ಪ್ರಾಪ್ತ ಮಾಡಿಕೊಳ್ಳಲಿಕ್ಕೆ ಯಾವ ರೀತಿಯಿಂದ ಗುರು ಸೇವೆಯನ್ನು ಮಾಡಿರುವರು ಎಂಬ ಈ ಇತಿಹಾಸವನ್ನು ನಮಗೋಸ್ಕರ ಹೇಳಬೇಕು ಎಂದು ಶ್ರೋತಜನರು ಉತ್ತಮವಾದ ಪ್ರಶ್ನೆಯನ್ನು ಮಾಡಿರುವರು. ಹೇ ಶ್ರೋತ ಸಜ್ಜನರುಗಳಿರಾ, ಹೇಳುತ್ತೇನೆ ಕೇಳಿರಿ. ಪೂರ್ವದಲ್ಲಿ ಯಾವಾಗ ಸಿದ್ಧಾರೂಢರು ಹುಬ್ಬಳ್ಳಿಗೆ ಬಂದರೋ ಆ ಸಮಯದಲ್ಲಿ ಅವರು ಡುಮಗೇರಿಯಲ್ಲಿರುತ್ತಿದ್ದು ಕುರಿ ಕಾಯುತ್ತಿರುವ ಹುಡುಗರ ಜೊತೆಯಲ್ಲಿ ಆಡುತ್ತಾ ಇದ್ದರು. ಆ ಕಾಲದಲ್ಲಿ ಸಿದ್ಧರಿಗೆ ಜನರ ದರ್ಶನವು ಸೇರುತ್ತಿದ್ದಿಲ್ಲ. ಜನರನ್ನು ನೋಡಿದ ಕೂಡಲೇ ತಾವು ಓಡಿ ಹೋಗಬೇಕು ಅಥವಾ ಮೌನ ಧರಿಸಿ ಕುಳಿತಿರಬೇಕು. ಒಂದಾನೊಂದು ದಿವಸ ಹಿರೇಮಠದ ಗುರುಪಾದಯ್ಯ ಎಂಬಾತನು ಸಿದ್ಧರ ದರ್ಶನದಿಶೆಯಿಂದ ಬಂದಾಗ ಅವರನ್ನು ದೂರದಿಂದ ನೋಡಿದ ಕೂಡಲೇ ಆತನಿಗೆ ಆಶ್ಚರ್ಯವಾಯಿತು. ಕೈಯೊಳಗೆ ದೊಡ್ಡ ದೊಡ್ಡ ಕಲ್ಲುಗಳನ್ನು ಹಿಡಿದುಕೊಂಡು ಸಿದ್ಧರು ಗಿಡದ ಮೇಲೆ ಹತ್ತಿ ಕುಳಿತಿದ್ದರು.
ಆಗ ಕೆಳಗೆ ನಿಂತಿರುವ ಒಬ್ಬ ಹುಡುಗನ ಮೇಲೆ ಒಂದು ಕಲ್ಲು ಒಗೆದರು. ಮಸ್ತಕಕ್ಕೆ ಕಲ್ಲು ತಾಗಿದ ಕೂಡಲೇ ಆ ಹುಡುಗನು ಕೂಗಲಿಕ್ಕೆ ಆರಂಭಿಸಿದನು ಮತ್ತು ಇತರ ಬಾಲಕರು ಆಕ್ರಾಂತ ಮಾಡುವುದನ್ನು ನೋಡಿ ಸಿದ್ಧರು ಏನು ಮಾಡಿದರೆಂದರೆ ಮತ್ತೊಂದು ಕಲ್ಲು ಕೈಯಲ್ಲಿ ತೆಗೆದುಕೊಂಡು ಅಳುತ್ತಿದ್ದ ಅದೇ ಹುಡುಗನಿಗೆ ಶಿವಾಯ ನಮಃ ಅನ್ನುತ್ತಾ ಎಸೆಯುವಂತವರಾದರು. ಆ ಎರಡನೇ ಕಲ್ಲು ಭರದಿಂದ ಬಂದು ಆ ಹುಡುಗನಿಗೆ ತಾಗಿದ ಕೂಡಲೇ ಆತನು ಶಾಂತನಾದನು. ಆತನ ದುಃಖವೆಲ್ಲ ಹೋಗುವಂತಹದ್ದಾಗಿ ಆತನು ನಗುತ್ತಾ ನಿಂತನು. ಇದನ್ನು ನೋಡಿ ಗುರುಪಾದಯ್ಯನು ಅತ್ಯಂತ ಆಶ್ಚರ್ಯಪಟ್ಟು ತನ್ನೊಳಗೆ ಅನ್ನುತ್ತಾನೆ, ಜನರು ಈತನಿಗೆ ಹುಚ್ಚನೆನ್ನುತ್ತಾರೆ. ಈತನು ಒಬ್ಬ ಅವಧೂತನಿರುವನೆಂದು ನನಗಾದರೂ ಕಾಣಿಸುತ್ತದೆ. ನಮ್ಮಂಥ ಮೂಢರಾದ ಜನರನ್ನು ಉದ್ಧಾರ ಮಾಡುವುದಕ್ಕೆ ಈತನು ಬಂದಿರುವನು. ಸದ್ಭಾವದಿಂದ ಈತನನ್ನು ಸೇವಿಸಿದ್ದಾದರೆ ನಮಗೆ ಸಂಸಾರದಿಂದ ಉದ್ಧೃತಿಯಾಗುವುದು ನಿಶ್ಚಯವು. ಈತನು ಕೃಪಾದೃಷ್ಟಿಯಿಂದ ಯಾವಾತನ ಕಡೆಗೆ ನೋಡುವನೋ ಅಂಥಾತನ ಸಂಸಾರ ತಾಪಗಳೆಲ್ಲ ನಾಶವಾಗುವು ಎಂಬುದರಲ್ಲಿ ಏನೇನೂ ಸಂಶಯವಿಲ್ಲ. ಈತನು ಪೂರ್ಣವಾಗಿ ಬ್ರಹ್ಮಜ್ಞಾನಿರುತ್ತಿದ್ದು ಈತಗೆ ದೇಹದ ಮೇಲೆ ಸ್ಮೃತಿ ಇರುವುದಿಲ್ಲ. ಇಂಥ ವಿದೇಹ ಸ್ಮೃತಿ ಪ್ರಾಪ್ತವಾಗಿದ್ದಂಥ ಮಹಾತ್ಮನಿಗೆ ಅನ್ನಾಹಾರವನ್ನು ಪೂರೈಸಿದ್ದಾದರೆ, ಸತ್ಯವಾಗಿ ಈತನ ಸೇವೆ ಮಾಡಿದ್ದಾದರೆ ಧನ್ಯನಾಗುವನು. ಆದರೆ ಈತನ ಪರಿಚಯವಿಲ್ಲದೆ ನಾನು ಸಮೀಪ ಹೋಗಿದ್ದಾದರೆ ತನಗೆ ಉಪಾಧಿಯೆಂದು ಭಯ ಉಂಟಾಗಿ ಓಡಿ ಹೋಗಿಬಿಟ್ಟರೆ ಏನು ಮಾಡಲಿ? ಈ ಪ್ರಕಾರ ಮನಸ್ಸಿನಲ್ಲಿ ವಿಚಾರಿಸಿ ಮೆಲ್ಲಗೆ ಸಮೀಪ ಬಂದು ಯಾವ ಹುಡುಗನಿಗೆ ಸಿದ್ಧರು ಕಲ್ಲಿನಿಂದ ಹೊಡೆದಿದ್ದರೋ ಆ ಹುಡುಗನನ್ನು ಕುರಿತು, ಈತನು ಕಲ್ಲಿಂದ ಹೊಡೆದಾಗ ನೀನು ಮೊದಲು ಅಳಲಾರಂಭಿಸಿದಿ, ಆದರೆ ಎರಡನೇ ಕಲ್ಲಿನಿಂದ ಹೊಡೆದ ಕೂಡಲೇ ನೀನು ಶಾಂತನಾದೆ. ಇದರ ಕಾರಣವೇನು? ಆಗ ಹುಡುಗನಂದನು, ಈ ಸಿದ್ಧನು ನಿಜವಾಗಿ ಹುಚ್ಚನಿದ್ದಾನೆ. ಆದರೆ ಆತನಲ್ಲಿ ಒಂದು ಉತ್ತಮ ಗುಣವಿರುತ್ತದೆ. ಅದೇನೆಂದರೆ ಯಾರೊಬ್ಬರಿಗೂ ದುಃಖವಾದದ್ದನ್ನು ಈತನು ಕಂಡನೆಂದರೆ ತತ್ಕಾಲ ಅದನ್ನು ಕಳೆದು ಬಿಡುತ್ತಾನೆ. ಈತನು ಮೊದಲನೇ ಕಲ್ಲು ಒಗೆದ ಕೂಡಲೇ ನನಗೆ ದುಃಖವಾಯಿತು. ಎರಡನೇ ಕಲ್ಲು ಈತನು ಕೈಯಿಂದ ತಾಗಿದ ಕೂಡಲೇ ಸುಖವಾಯಿತು. ಈ ಪ್ರಕಾರ ಅವನು ನಮ್ಮ ಕೂಡ ನಿತ್ಯದಲ್ಲಿಯೂ ಆಡುತ್ತಿರುವನು. ಈತನ ಆಟ ಯಾರ್ಯಾರಿಗೂ ತಿಳಿಯುವುದಿಲ್ಲ. ಈ ಪ್ರಕಾರ ಆ ಹುಡುಗನ ವಚನವನ್ನು ಕೇಳಿ ಗುರುಪಾದಯ್ಯನು ಬಹಳ ಆನಂದವಾಗಿ ಪುನಃ ಆ ಬಾಲಕನನ್ನು ಕುರಿತು ವಿಚಾರಿಸುತ್ತಾನೆ. ಸಿದ್ಧನು ಏನು ಉಣ್ಣುತ್ತಾನೆ? ಅದಕ್ಕೆ ಆ ಹುಡುಗನು, ನಾವು ಕುರಿ ಕಾಯುತ್ತಿರುವಾಗ ನಮಗೆ ಹಾಲು ಬೇಡಿಕೊಂಡು ಕುಡಿಯುತ್ತಾನೆ. ಒಮ್ಮೊಮ್ಮೆ ರೊಟ್ಟಿ ತುಂಡುಗಳನ್ನು ಕೊಡುತ್ತೇವೆ. ಇದ್ಯಾವುದೂ ಇಲ್ಲದಿದ್ದಾಗ ನೀರೊಳಗೆ ಮಣ್ಣು ಕಲಸಿ ಕುಡಿಯುತ್ತಾನೆ ಎಂದು ಅಂದನು. ಎಂದು ಆತನು ಅಂದದ್ದು ಕೇಳಿ ಗುರುಪಾದಯ್ಯನು ಮನಸ್ಸಿನಲ್ಲಿ ಬಹಳ ತಾಪ ಹೊಂದುವಂತವನಾಗಿ ಈತನಿಗೆ ನಿತ್ಯ ಅನ್ನವನ್ನು ತಂದು ಕೊಡುವೆನೆಂದು ನಿಶ್ಚಯಿಸಿ ಸಿದ್ಧರ ಸಮೀಪ ಹೋಗುವಂತವನಾದನು. ವೃಕ್ಷದ ಕೆಳಗೆ ಗುರುಪಾದಯ್ಯನು ಬಂದ ಕೂಡಲೇ ಸಿದ್ಧರು ಕೆಳಗೆ ಇಳಿದರು. ಆಗ ಗುರುಪಾದಯ್ಯನು ಬಹಳ ದೈನ್ಯಭಾವದಿಂದ ಸಿದ್ಧರ ಪಾದಕ್ಕೆ ಬೀಳುತ್ತಿರುವಾಗ ಸಿದ್ಧರು ಆತನ ಮಸ್ತಕಕ್ಕೆ ಒದೆಯುವಂತವರಾದರು. ಈ ಪ್ರಕಾರ ಗುರುಪಾದಯ್ಯನ ಮಸ್ತಕದ ಮೇಲೆ ಲತ್ತಾಪ್ರಹಾರ ಮಾಡಿ ಸಿದ್ಧರು ಆತನನ್ನು ನೋಡುತ್ತಾರೆ. ಗುರುಪಾದಯ್ಯನಾದರೂ ತನ್ನ ಹಸ್ತವನ್ನು ಜೋಡಿಸಿ ಬಹಳ ನಮ್ರಭಾವದಿಂದ ಸಿದ್ಧರ ಮುಂದೆ ತಟಸ್ಥನಾಗಿ ನಿಂತುಕೊಂಡು ಅನ್ನುತ್ತಾನೆ, ಹೇ ಸದ್ಗುರು, ತಾವು ನಮ್ಮ ಗೃಹಕ್ಕೆ ಬಂದು ನಮ್ಮೆಲ್ಲರಿಗೂ ಪವಿತ್ರ ಮಾಡಬೇಕಾಗಿ ಪ್ರಾರ್ಥನೆ. ಹೇಗೆ ನನ್ನನ್ನು ಈಗ ಧನ್ಯನನ್ನಾಗಿ ಮಾಡಿದಿರೋ ಅದರಂತೆ ಎಲ್ಲ ಮನೆ ಮಂದಿಗೆ ಮಾಡಿ ಉದ್ಧರಿಸಬೇಕಾಗಿ ದೀನನಾದ ನಾನು ಪ್ರಾರ್ಥಿಸುತ್ತೇನೆ. ಸಿದ್ಧರು ಮನಸ್ಸಿನಲ್ಲಿ ವಿಚಾರಿಸುತ್ತಾರೆ, ಈತನು ದೃಢವಾದ ಭಕ್ತನಿರುವಂತೆ ಕಾಣಿಸುತ್ತಾನೆ ಎಂದು ಆ ಗುರುಪಾದಯ್ಯನನ್ನು ಕುರಿತು, ನಾನು ನಿಮ್ಮಲ್ಲಿಗೆ ಬಂದರೆ ನನಗೆ ಏನೂ ಕೊಡುವೆಯೋ ಅದನ್ನೇ ಇಲ್ಲಿ ತಂದು ಕೊಡು. ನಾನು ನಿನ್ನ ಮನೆಗೆ ಬರುವುದಿಲ್ಲ, ಈಗ ಬೇಗ ಹೋಗು ಎಂದು ಹೇಳುತ್ತಾ ಗುರುಪಾದಯ್ಯನನ್ನು ದೂಡಲಿಕ್ಕೆ ಆರಂಭಿಸಿದನು. ಗುರುಪಾದಯ್ಯನಾದರೂ ವೇಗದಿಂದ ಮನೆಗೆ ಹೋಗಿ ಪತ್ನಿಯನ್ನು ಕುರಿತು ಅನ್ನುತ್ತಾನೆ, ನಮಗೆ ಒಂದು ನಿಧಿಯೇ ಸಿಕ್ಕಿರುವುದು. ಆತನ ದಿಸೆಯಿಂದ ನಮ್ಮ ಜನ್ಮವೇ ಸಫಲವಾಗುವುದು. ನಾನು ಒಬ್ಬ ಅವಧೂತನನ್ನು ಇವತ್ತು ಕಂಡೆನು. ಆತನಿಗೆ ಅನ್ನವನ್ನು ಕೊಟ್ಟಿದ್ದಾದರೆ ನಮ್ಮ ಜನ್ಮವು ಸಾರ್ಥಕವಾಗುವುದು.
ಆದ್ದರಿಂದ ಶೀಘ್ರವಾಗಿ ನನಗೆ ಅನ್ನ ಮತ್ತು ರೊಟ್ಟಿ ಕೊಡು, ಅವನ್ನು ಒಯ್ದು ಆತನಿಗೆ ಕೊಡುವೆನು. ಈ ಪ್ರಕಾರ ಪತಿಯ ವಚನವನ್ನು ಕೇಳಿ ಆ ಸ್ತ್ರೀಯು ಮನಸ್ಸಿನಲ್ಲಿ ಖಿನ್ನಳಾಗಿ ಬಹಳ ಸಂಕೋಚದಿಂದ ಆತನಿಗೆ ಅನ್ನ ಕೊಟ್ಟಳು. ಅದನ್ನು ತೆಗೆದುಕೊಂಡು ಗುರುಪಾದಯ್ಯನು ಕೂಡಲೇ ಹೊರಟನು. ಅವರ ಮನೆಯಲ್ಲಿ ಬಹಳ ದರಿದ್ರಾವಸ್ಥೆ ಇರುತ್ತಿದ್ದು ಭಿಕ್ಷಾವೃತ್ತಿಯಿಂದ ಜೀವನವನ್ನು ನಡೆಸುತ್ತಿದ್ದರು. ಗುರುಪಾದಯ್ಯನು ಮಗನು ಭಿಕ್ಷಾ ಮಾಡಿಕೊಂಡು ಬರುತ್ತಿದ್ದು ಅದನ್ನು 3 ಮಂದಿ ಉಣ್ಣುತ್ತಿದ್ದರು. ಈ ಕಾರಣದಿಂದ ಇತರರಿಗೆ ಅನ್ನ ಕೊಡುವಾಗ ಗುರುಪಾದಯ್ಯನ ಪತ್ನಿಯು ಸಂಕೋಚ ಪಡುತ್ತಿದ್ದಳು. ಆದರೆ ಶ್ರದ್ಧಾ ಭಕ್ತಿ ಭರಿತನಾಗಿರುವ ಆತನಿಗೆ ಮನಸ್ಸಿನೊಳಗೆ ಏನೇನೂ ಶಂಕೆ ಇರುತ್ತಿದ್ದಿಲ್ಲ. ಇರಲಿ, ಗುರುಪಾದಯ್ಯನು ಆ ಅನ್ನ ರೊಟ್ಟಿ ಮುಂತಾದನ್ನು ತೆಗೆದುಕೊಂಡು ಹೋಗಿ ಸಿದ್ಧರ ಮುಂದೆ ಇಡಲು ಸಿದ್ಧರು ಅದನ್ನು ತೆಗೆದುಕೊಂಡು ಎಲ್ಲ ಹುಡುಗರಿಗೆ ಹಂಚಿಕೊಟ್ಟು ಸ್ವಲ್ಪ ಉಳಿದಿದ್ದನ್ನು ತಾವು ಸೇವಿಸುವಂತವರಾದರು. ಸಿದ್ಧಾರೂಢರು ಆಗ ಗುರುಪಾದನ್ನುತ್ತಾರೆ, ನೀನು ಬಹಳ ತುಸು ಅನ್ನ ತಂದು ಕೊಟ್ಟಿರುವೆ. ಇನ್ನೂ ಅಧಿಕ ತಂದು ಕೊಟ್ಟಿದ್ದಾದರೆ ನಮಗೆಲ್ಲರಿಗೂ ಸಾಕಾಗುವುದು. ಅದಕ್ಕೆ ಗುರುಪಾದಯ್ಯನು, ಈಗಲೇ ನಾನು ತೆಗೆದುಕೊಂಡು ಬಂದು ನಿಮ್ಮೆಲ್ಲರಿಗೂ ಅನ್ನ ಪೂರೈಸುವೆನು ಎಂದು ಹೇಳಿ ಮನೆಗೆ ಹೋಗಿ ನೋಡುವಂತವನಾದನು. ಅಲ್ಲಿ ತಾನು ಉಣ್ಣುವ ಭಾಗ ಮಾತ್ರ ಉಳಿದಿರುವುದು. ಅದನ್ನು ತೆಗೆದುಕೊಂಡು ಶೀಘ್ರವಾಗಿ ಹೊರಟು ಸಿದ್ಧರ ಸಮೀಪ ಬಂದು ಅವರ ಮುಂದಿಟ್ಟು ನಮಸ್ಕರಿಸಿ ನಿಂತನು. ತಾನು ಉಪವಾಸವಿದ್ದರೂ ಗುರುಪಾದಯ್ಯನಿಗೆ ಬಹಳ ಆನಂದವಾಗಿರುವುದು. ಆತನು ಅನ್ನುತ್ತಾನೆ, ಈ ಹೊತ್ತು ನಾನು ಧನ್ಯನಾದೆನು. ಸದ್ಗುರುವಿಗೆ ಉಣ್ಣಿಸಿ ನಾನು ಪೂರ್ಣ ತೃಪ್ತಿಯನ್ನು ಹೊಂದಿದೆನು. ಒಂದು ವೇಳೆ ಉಪವಾಸವಾಯಿತೆಂದರೆ ಈ ಹೊತ್ತು ಉತ್ತಮವಾದ ಮತವು ನನಗೆ ಘಟಿಸಿತು ಎಂದು ತಿಳಿಯುವೆನು. ಸಿದ್ಧಾರೂಢರು ಆ ಅನ್ನವನ್ನು ತೆಗೆದುಕೊಂಡು ಆ ಹುಡುಗರಿಗೆಲ್ಲ ಪುನಃ ಹಂಚಿಕೊಟ್ಟು ಅಲ್ಪಶೇಷ ಉಳಿದಿದ್ದನ್ನು ತಾವು ತೆಗೆದುಕೊಳ್ಳುವಾಗ ರೊಟ್ಟಿ ಒಂದು ಸಣ್ಣ ತುಂಡನ್ನು ಗುರುಪಾದಯ್ಯನಿಗೆ ಕೊಟ್ಟರು. ಅದನ್ನು 2 ಕೈಗಳನ್ನು ಜೋಡಿಸಿ ಗುರುಪಾದಯ್ಯನು ಬಹಳ ಸಂತೋಷದಿಂದ ಸ್ವೀಕರಿಸಿ ಅಮೃತರು ಪ್ರಸಾದವೆಂದು ಭಾವಿಸಿ ಬಾಯೊಳಗೆ ಹಾಕಿಕೊಂಡು ನುಂಗಿದ ಕೂಡಲೇ ಆತನಿಗೆ ವಿಶೇಷ ಚಮತ್ಕಾರ ಕಾಣುವಂತಾದ್ದಾಯಿತು. ಆ ಪ್ರಸಾದ ಕುಕ್ಷುಳಿಗೆ ಪ್ರವೇಶಿಸಿದ ಕ್ಷಣವೇ ಆತನಿಗೆ ಹೊಟ್ಟೆ ತುಂಬ ಉಂಡಂತೆ ಕಾಣಿಸಿ ಗುರುಪಾದಯ್ಯನು ತೇಗಲಿಕ್ಕೆ ಆರಂಭಿಸಿ ಅತ್ಯಂತ ಆಶ್ಚರ್ಯಪಡುವಂತವನಾದನು. ಆತನು ಮನಸ್ಸಿನಲ್ಲಿ ಚಿಂತಿಸುತ್ತಾನೆ, ಈ ಸದ್ಗುರುನಾಥನು ಪ್ರತ್ಯಕ್ಷ ಈಶ್ವರನಿದ್ದಾನೆಂಬುದು ಪೂರ್ಣ ನಿಸ್ಸಂಶಯವಾಯಿತು. ಈತನ ಸೇವಾ ಮಾಡಲಿಕ್ಕೆ ಆರಂಭಿಸಿದನೆಂದರೆ ನನ್ನ ಜನ್ಮದ ಸಫಲತೆಯಾಗುವುದು. ಆಮೇಲೆ ಸಿದ್ಧರಿಗೆ ನಮಸ್ಕರಿಸಿ ಗುರುಪಾದಯ್ಯನು ಮನೆಯ ಕಡೆಗೆ ಹೊರಟು ಹೋಗುತ್ತಿರುವಾಗ ಒಬ್ಬ ಅಯ್ಯನು ಆತನ ಹಿಂದಿನಿಂದಲೇ ಬಂದು ಅನ್ನುತ್ತಾನೆ, ಆ ಭವಿಯ ಕೈಯೊಳಗಿಂದ ರೊಟ್ಟಿ ತುಂಡನ್ನು ಇಸಕೊಂಡು ನೀನು ಬಾಯಿಯೊಳಗೆ ಹಾಕಿಕೊಂಡು ತಿಂದಿ. ಇದನ್ನು ನಾವು ಕಣ್ಣಾರೆ ನೋಡಿರುತ್ತೇನೆ. ಈಗ ಈ ಸಂಗತಿಯನ್ನು ಎಲ್ಲರಿಗೂ ತಿಳಿಸುವೆನು. ನಿಜವಾಗಿಯೂ ನೀನು ಭ್ರಷ್ಟನಾದಿ. ಅವಶ್ಯವಾಗಿ ನನಗೆ ಬಹಿಷ್ಕಾರ ಕೊಡುವೆವು. ನಿನ್ನನ್ನು ಯಾರು ಊಟಕ್ಕೆ ಕರೆಯುವರೋ ಅವರನ್ನು ಸಹ ಕುಲದಿಂದ ಹೊರಗಿಡುವೆವು. ಈ ಪ್ರಕಾರ ಅಯ್ಯನು ಅಂದು ಇತರ ಸರ್ವ ಅಯ್ಯನವರಿಗೂ ತಿಳಿಸಿ ಎಲ್ಲರೂ ಕೂಡಿ ಗುರುಪಾದಯ್ಯನಿಗೆ ಬಹಿಷ್ಕಾರ ಕೊಡುವಂತವರಾದರು. ಆ ಅಯ್ಯನವರು ಗುರುಪಾದಯ್ಯನ ಕಡೆಗೆ ಬಂದು ಹೇಳುತ್ತಾರೆ, ನೀನು ಎಲ್ಲ ಮನೆ ಮುಂದೆ ಕೂಡಿಕೊಂಡು ಮಠವನ್ನು ಬಿಟ್ಟು ಹೊರಗೆ ಹೋಗಬೇಕು. ಇಲ್ಲದಿದ್ದರೆ ಆ ಭವಿಯ ಸಂಗತಿ ಬಿಟ್ಟು ಬಿಡುತ್ತೇನೆ ಅನ್ನಬೇಕು. ಆತನ ಸಂಗತಿ ಬಿಟ್ಟಿಯಾದರೆ ನಿನಗೆ ಪ್ರಾಯಶ್ಚಿತ್ತ ಕೊಟ್ಟು ಪುನಃ ಕುಲದೊಳಗೆ ತೆಗೆದುಕೊಳ್ಳುವೆವು. ಅದನ್ನು ಕೇಳಿ ಗುರುಪಾದಯ್ಯನು ಅನ್ನುತ್ತಾನೆ, ಸಿದ್ಧಾರೂಢರನ್ನು ಬಿಟ್ಟು ನಾನು ಇರಲಾರೆನು. ಅವರು ಪ್ರತ್ಯಕ್ಷ ಈಶ್ವರನ ಅವತಾರವಿರುವರು. ಇವರದು ನನಗೆ ಪ್ರತೀತಿಯಾಗಿರುತ್ತದೆ. ನಾನೊಬ್ಬನಾದರೆ ಮಠವನ್ನು ಬಿಟ್ಟು 2ನೇ ಸ್ಥಾನಕ್ಕೆ ಹೋಗುವೆನು. ನನ್ನ ಸ್ತ್ರೀ ಮತ್ತು ಮಗ ಇವರನ್ನು ಇಲ್ಲೇ ಬಿಟ್ಟು ಹೋಗುವೆನು. ಆಗ ಆ ಅಯ್ಯಗಳು ಅನ್ನುತ್ತಾರೆ, ನೀನು ನಿಶ್ಚಯವಾಗಿ ನಿನ್ನ ಈಶ್ವರ ಅವತಾರದ ಕಡೆಗೆ ಹೋಗಿ ಇರುವಿ. ಎಲೆ ಭ್ರಷ್ಟನೇ, ನೀನು ನೀತಿಯನ್ನು ತಪ್ಪಿರುವಿ. ಈ ವಚನವನ್ನು ಕೇಳಿ ಗುರುಪಾದಯ್ಯನು ಅವರ ಕೂಡ ಏನೊಂದು ಮಾತನಾಡದೆ ಸುಮ್ಮನೆ ಇದ್ದನು. ಆಗ ಆತನ ಪತ್ನಿಯು ಆತನಿಗೆ ಬಹಳ ಆಗ್ರಹದಿಂದ ಹೇಳುತ್ತಾಳೆ, ಆ ಸಿದ್ಧನನ್ನು ಬಿಟ್ಟು ಬಿಡಿರಿ. ನಮಗಾದರೂ ಸಿಟ್ಟಿನಿಂದ ಗುರುಪಾದನನ್ನು ಕುರಿತು ಅನ್ನುತ್ತಾನೆ.
ಆ ಭವ್ಯ ಸಂಗತಿಯಲ್ಲಿ ಮಗನಾದರೂ ಸಿಟ್ಟಿನಿಂದ ಗುರುಪಾದನ ಕುರಿತನ್ನುತ್ತಾನೆ. ಆ ಭವ್ಯ ಸಂಗತಿಯಲ್ಲಿ ಏನು ರುಚಿ ಕಂಡಿರುತ್ತಿ? ಮನೆಯಲ್ಲೇ ಇದ್ದೀಯೆಂದರೆ ನಿನ್ನ ಜೀವವು ಹಾರಿ ಹೋಗುತ್ತದೇನು? ಖಚಿತವಾಗಿ ನಿನಗೆ ಹುಚ್ಚು ಹಿಡಿದಿದೆ. ಈಗ ಮನೆ ಬಿಟ್ಟು ನಡಿ. ಮುದಿ ವಯಸ್ಸಿನಲ್ಲಿ ನಿನ್ನ ಬುದ್ಧಿ ಭ್ರಂಶವಾಗಿ ಇರುತ್ತದೆ. ಇಂಥ ಕಠೋರ ವಚನವನ್ನು ತನ್ನವರಿಂದ ಕೇಳಿದರೂ ಗುರುಪಾದಯ್ಯನು ಏನೇನು ಉತ್ತರ ಕೊಡಲಿಲ್ಲ. ಮನಸ್ಸು ಪೂರ್ಣವಾಗಿ ಸಿದ್ಧ ಕ್ಷಣಗಳಲ್ಲಿ ಇಟ್ಟಂಥವನಾಗಿ ಗುರುಪಾದಯ್ಯನು ತನ್ನ ಜೋಳಿಗೆಯನ್ನು ಹಾಕಿಕೊಂಡು ಆ ಸಮಯದಲ್ಲಿ ಮನೆ ಬಿಟ್ಟು ಹೊರಟನು. ಊರೊಳಗೆ ಹೋಗಿ ಭಿಕ್ಷೆ ಮಾಡಿಕೊಂಡು ನೆಟ್ಟಗೆ ಸಿದ್ಧಾರೂಢ ಇದ್ದಲ್ಲಿಗೆ ಬಂದನು. ಸಿದ್ಧರ ಮುಂದೆ ಆ ಜೋಳಿಗೆ ಇಟ್ಟು ಅವರು ಕೊಟ್ಟಷ್ಟು ಪ್ರಸಾದ ತೆಗೆದುಕೊಂಡು ಅಷ್ಟನ್ನೇ ಸೇವಿಸಿ ಆನಂದದಿಂದ ಸಿದ್ಧರ ಹತ್ತಿರ ಇರಲಾರಂಭಿಸಿದನು. ಗುರುಪಾದಯ್ಯನ ಈ ಪ್ರಕಾರದ ಅನನ್ಯ ಭಕ್ತಿಯನ್ನು ಕಂಡು ಇತರ ಅನೇಕ ಭಕ್ತರು ಸಿದ್ಧರ ಕಡೆಗೆ ಬರಲಾರಂಭಿಸಿದರು ಮತ್ತು ಸಿದ್ಧಾರೂಢನನ್ನು ಕಂಡು ನಮಗೆ ಸತ್ಯವಾದ ಸದ್ಗುರು ಭೆಟ್ಟಿಯಾದನು ಎಂದು ಅನ್ನುತ್ತಿರುವರು. ಅಲ್ಲಿಂದ ಆ ಭಕ್ತರು ಅತ್ಯಾಗ್ರಹದಿಂದ ಸಿದ್ಧರನ್ನು ಪ್ರಾರ್ಥಿಸಿ ತಮ್ಮ ತಮ್ಮ ಮನೆಗಳಿಗೆ ನಿತ್ಯ ಕರೆದುಕೊಂಡು ಹೋಗಿ ಅವರಿಗೆ ಭೋಜನಾದಿ ಉಪಚಾರಗಳಿಂದ ಸಂತೋಷಪಡಿಸಿ ಧನ್ಯಭಾವವನ್ನು ಹೊಂದುತ್ತಿದ್ದರು. ಒಬ್ಬರು ಇತರ ಭಕ್ತರೊಡನೆ ಸಿದ್ಧರನ್ನು ಮನೆಗೆ ಕರಕೊಂಡು ಬಂದು ಪುರಾಣವನ್ನು ಹಚ್ಚಿ ನಿತ್ಯ ಸಿದ್ಧಾರೂಢರ ಮುಖದಿಂದ ವೇದಾಂತ ನಿರೂಪಣವನ್ನು ಶ್ರವಣ ಮಾಡಿ ಬಹಳ ಆನಂದ ಪಡುತ್ತಿದ್ದರು. ಉದ್ಧಾರ ಕಾರ್ಯಕ್ಕೆ ಸಿದ್ಧಾರೂಢರು ಆರಂಭ ಮಾಡಿದರು ಎಂದು ಗುರುಪಾದಯ್ಯನು ಮನಸ್ಸಿನಲ್ಲಿ ಬಹಳ ಆನಂದಪಟ್ಟನು. ಸಿದ್ಧರ ಮುಖದಿಂದ ಹೊರಡುವ ಭಾಷಣವನ್ನು ಶ್ರವಣ ಮಾಡಿದ ಮಾತ್ರದಿಂದ ಆ ಕ್ಷಣವೇ ಸ್ವರೂಪದಲ್ಲಿ ಪ್ರಬೋಧನವಾಗುತ್ತಿರುವುದು. ಒಮ್ಮೆ ಸರ್ವಭಕ್ತ ಜನರನ್ನು ಕೂಡಿಸಿ ಗುರುಪಾದನೆನ್ನುತ್ತಾನೆ, ಕಾರ್ತಿಕ ಶುದ್ಧ ಪೂರ್ಣಿಮೆ ದಿನ ಮಹಾವೈಭವದಿಂದೊಡಗೂಡಿ ಸಿದ್ಧಾರೂಢರನ್ನು ಪೂಜಿಸಬೇಕು. ಈ ವಚನವು ಸರ್ವ ಸದ್ಭಕ್ತರಿಗೂ ಮಾನ್ಯವಾಯಿತು. ಆಗ ಒಂದು ಭವ್ಯವಾದ ಮಂಟಪವನ್ನೆಂದಿರಿಸಿ ಅದರೊಳಗೆ ದಿವ್ಯ ಸಿಂಹಾಸನವನ್ನು ನಿರ್ಮಿಸಿ ಸಿದ್ಧರನ್ನು ಪೂಜಿಸುವುದಕ್ಕೋಸ್ಕರ ತಯಾರಿಸಿದರು. ಕಾರ್ತಿಕ ಪೂರ್ಣಿಮೆ ದಿವಸ ಆ ಸಿಂಹಾಸನದಲ್ಲಿ ಸಿದ್ಧರನ್ನು ಕುಳ್ಳಿರಿಸಿ ಅತ್ಯಂತ ಶೋಭಾಯಮಾನವಾದ ಅಲಂಕಾರ ಮಾಡುವಂಥವರಾದರು. ಮಸ್ತಕದ ಮೇಲೆ ಪುಷ್ಪಗಳಿಂದ ಮಂಡಿತವಾದ ಕಿರೀಟ, ಕೊರಳಲ್ಲಿ ದಿವ್ಯವಾದ ಹಾರ ವಿರಾಜಿಸುತ್ತಿದ್ದವು. ವಕ್ಷಸ್ಥಳದ ಮೇಲೆ ರತ್ನ ಪದಕವು ಮಿಂಚುತ್ತಿತ್ತು. ಕಂಠದಲ್ಲಿ ಮುಕ್ತಾಹಾರವು ತೂಗುತ್ತಾ ಮೈ ಮೇಲೆ ಪುಷ್ಪಹಾರವು ಶೋಭಿಸುತ್ತಿತ್ತು. ಹೆಗಲ ಮೇಲೆ ದಿವ್ಯ ಪೀತಾಂಬರವು ಹೊತ್ತು ಸತೇಜ ಸುಂದರ ಮತ್ತು ಅತ್ಯಂತ ಮನೋಹರ ರೂಪವುಳ್ಳ ಶ್ರೀ ಸಿದ್ಧಾರೂಢರ ಮೂರ್ತಿಯು ಸಿಂಹಾಸನದ ಮೇಲೆ ವಿರಾಜಿಸುತ್ತಿತ್ತು. ಮುಖದ ಮೇಲೆ ಶಾಂತಿ ಮುದ್ರೆಯುಳ್ಳಂಥವರಾಗಿ ಕೃಪಾದೃಷ್ಟಿಯು ಪ್ರೇಕ್ಷಕರ ಹೃದಯಾಂತರದಲ್ಲಿ ಭೇದಿಸಿಕೊಂಡು ಹೋಗಿ ಅಲ್ಲಿರುವ ಗ್ರಂಥಿಗಳನ್ನು ಹರಿದು ದುಷ್ಟರನ್ನು ಸಹ ಉದ್ಧಾರ ಮಾಡುತ್ತಿತ್ತು. ಪೂಜಾ ನೋಡಲಿಕ್ಕೆ ಬಂದವರೆಲ್ಲ ನಾವು ಧನ್ಯರು ಧನ್ಯರು, ಸಗುಣ ರೂಪವನ್ನು ಧರಿಸಿರುವ ಸಾಕ್ಷಾತ್ ಗಿರಿಜಾರಮಣನಾದ ಶಂಕರನನ್ನು ಇವತ್ತು ಕಂಡೆವು ಎಂದು ಅನ್ನುತ್ತಿದ್ದರು. ದಿನೇ ದಿನೇ ಹುಬ್ಬಳ್ಳಿಯೊಳಗಿನ ಭಕ್ತ ಮಂಡಳಿಯು ಬೆಳೆಯುತ್ತಾ ಹೋಗಿ ದೇಶ ದೇಶಗಳಲ್ಲೆಲ್ಲ ಸಿದ್ಧಾರೂಢ ಸದ್ಗುರುಗಳ ಕೀರ್ತಿಯು ಪಸರಿಸುತ್ತಾ ನಡೆಯಿತು. ಪರದೇಶಗಳಿಂದಲೂ ಭಕ್ತಜನರು ಅನುದಿನದಲ್ಲಿ ಬರಲಾರಂಭಿಸಿದರು. ಭವ್ಯವಾದ ಒಂದು ಮಠವು ಕಟ್ಟಲ್ಪಟ್ಟು ಶಿಷ್ಯ ಜನರು ನಿಕಟವಾಸಿಗಳಾಗಲಿಕ್ಕೆ ಹತ್ತಿದರು. ಅನೇಕ ಜನ ಲಿಂಗಾಯತರು ಸಿದ್ಧಾರೂಢರ ಭಕ್ತರಾದರು. ಆಮೇಲೆ ಅಯ್ಯನವರು ಸಹ ಗುರುಪಾದಯ್ಯನನ್ನು ತಮ್ಮ ಕುಲದಲ್ಲಿ ತಿರುಗಿ ತಕ್ಕೊಂಡರು. ಯಾವ ಗುರುಪಾದಯ್ಯನು ಅಸಹ್ಯವಾದ ಆಪತ್ತುಗಳನ್ನು ಸಹಿಸಿಕೊಂಡು ಅತ್ಯಂತ ಶ್ರದ್ಧಾಭಕ್ತಿಯಿಂದ ಸೇವಾಬಾಧೆಯನ್ನು ಸಹ ಲೆಕ್ಕಿಸದೆ ಸದ್ಗುರು ಚರಣಗಳನ್ನು ಹಿಡಿದನೋ ಆತನು ಸತ್ಯವಾಗಿಯೂ ಧನ್ಯನಾದನು. ಆತನೇ ಪ್ರಥಮದಲ್ಲಿ ಸದ್ಗುರುನಾಥನ ಗುರ್ತು ಹಿಡಿದನು. ಅನಂತರ ಆತನನ್ನು ಕಂಡು ಇತರರು ಭಕ್ತಿಯುಕ್ತರಾದರು. ಅಜ್ಞಾನ ಕಣಿಯೊಳಗಿಂದ ಬಹಳ ದುಃಖವನ್ನು ಸಹಿಸಿ ಈ ರತ್ನವನ್ನು ಹುಡುಕಿ ತೆಗೆದನು. ಈ ಗುರುಪಾದಯ್ಯನೇ ಇರುವನು. ಅನಂತರ ಅದರ ಲಾಭವು ಎಲ್ಲರಿಗೂ ಸಿಗುವಂತಾದ್ದಾಯಿತು. ಮುಮುಕ್ಷುನರ ಈ ಸಂಪತ್ತಿಯನ್ನು ಲೂಟಿ ಮಾಡಿರಿ. ಗುರುಪಾದಯ್ಯನು ಈ ಅಕ್ಷಯ ಸಂಪತ್ತನ್ನು ನಿಮ್ಮ ಕೈಯಲ್ಲಿ ತಂದುಕೊಟ್ಟಿರುವನು. ಪೂರ್ಣ ದಯಾಳುವಾದ ಈ ಸಿದ್ಧ ಸದ್ಗುರು ಭಕ್ತರ ಅನರ್ಘ್ಯ ರತ್ನಂತಿರುವನು. ಆತನನ್ನು ಭಜಿಸಿದ ಮಾತ್ರದಿಂದ
ಭವಬಂಧನವು ಆತನ ಕೃಪೆಯಿಂದ ಕೂಡಲೇ ನಾಶವಾಗಿ ಹೋಗುವುದು ಎಂಬಲ್ಲಿಗೆ ಶ್ರೀ ಸಿದ್ಧಾರ್ಥಕಥಾಮೃತದೋಳ್ ಶ್ರವಣ ಮಾತ್ರದಿಂದ ಸ್ವರೂಪ ವಾಪಸ್ ಮಾಡುವಂಥ ಅತಿ ಮಧುರವಾದ ಈ 32ನೇ ಅಧ್ಯಾಯವನ್ನು ಶಿವದಾಸನು ಶ್ರೀ ಸಿದ್ಧಾರೂಢ ಸದ್ಗುರುಗಳ ಚರಣಾರವಿಂದಗಳಲ್ಲಿ ಅರ್ಪಿಸುತ್ತಿರುವನು.